Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಸೂಪರ್ ಆಗಿ ಸಿಂಪಲ್ ಆಗಿರುವಂಥ ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇನ್ನೂ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ ಆ್ಯಂಡ್ ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ನನ್ನ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಸೊ ದಯವಿಟ್ಟು ಅದನ್ನೆಲ್ಲ ಇಗ್ನೋರ್ ಮಾಡಿ. ಸೊ ನಾನು ಏನು ಹೇಳ್ತಿದ್ದೀನಿ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಓಕೆನಾ. ಸೊ ನಂಗೆ ಅವಾಯ್ಡ್ ಮಾಡೋದಕ್ಕಾಗ್ತಾಯಿಲ್ಲ. ಸೊ ಬ್ಯಾಕ್ಗ್ರೌಂಡ್ ನಾಯ್ಸ್ ಇತ್ತೀಚೆಗೆ ತುಂಬ ಜಾಸ್ತಿನೇ ಆಗ್ತಾಯಿದೆ. ಸೊ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ತುಂಬಾ ಜಾಸ್ತಿ ಇದೆ. ಆ್ಯಂಡ್ ಈ ವಿಡಿಯೋನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ, ಸೊ ಟು ದ ಪಾಯಿಂಟ್ ಹೇಳ್ತೀನಿ. ಸೊ ಸ್ಕಿಪ್ ಮಾಡಿದಿರ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಈಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಪ್ಪ ಇವತ್ತಿನ ಟಿಪ್ಪು ಅಂತಂದರೆ, ಸೊ ಅಫ್ಕೋರ್ಸ್ ಸೊ ಇವಾಗೆಲ್ಲನೂ ನಮ್ಮ ಮುಖ ಎಲ್ಲ ತುಂಬ ಕ್ಲೀನಾಗಿರಬೇಕು, ಸೊ ಎಲ್ಲೂ ಮಾರ್ಕ್ಸ್ ಇರಬಾರ್ದು, ಪಿಂಪಲ್ಸ್ ಇರಬಾರ್ದು ಅಂತ ಎಲ್ಲನೂ ಒಂದಷ್ಟು ಸರ್ಕಸ್ ಮಾಡ್ತಿರ್ತಾರಲ್ಲ. ಸೊ ಟೀನೇಜಿಂದ ಹಿಡಿದು ಸೊ ಒಂದು ಸರ್ಟನ್ ಆಫ್ ಏಜ್ ಆಗೋ ತನಕ ಪಿಂಪಲ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಹೀಟ್ ಜಾಸ್ತಿ ಆದಾಗ ಕೂಡ ಪಿಂಪಲ್ಸ್ ಎಲ್ಲ ಬರುತ್ತೆ. ಸೊ ಪಿಂಪಲ್ಸ್ ಅನ್ನೋ ಪಿಂಪಲ್ಸ್ ಬರೋ ಅಂಥ ಸಮಸ್ಯೆ ಅದನ್ನು ಸ್ಟಾಪ್ ಮಾಡೋದಕ್ಕೆ ಆಗಲ್ಲ. ಸೊ ಟೀನೇಜಲ್ಲಿ ಜಾಸ್ತಿ ಇರುತ್ತೆ ಇದನ್ನೆಲ್ಲನೂ ಅಲ್ವಾ. ಸೊ ಏನು ಮಾಡಬೇಕಪ್ಪ, ಹೋಮ್ ರೆಮಿಡಿ ಸಿಂಪಲು. ಲೈಕ್ ನಾವು ಬೇರೆ ಎಲ್ಲ ಕೆಮಿಕಲ್ ಪ್ರಾಡಕ್ಟ್ಸ್ ಎಲ್ಲ ನಮ್ಗೆ ಯೂಸ್ ಮಾಡೋದಕ್ಕೆ ನಮಗೆ ಭಯ ಆಗುತ್ತೆ. ಲೈಕ್ ಒಂದು ಹೋಗಿ ಒಂದಾಗುತ್ತೆ. ಆ್ಯಂಡ್ ಪಿಂಪಲ್ಸ್ ಹೋದ್ರೂ ಕೂಡ ಮಾರ್ಕ್ಸ್ ಹಂಗೆ ಉಳಿಯುತ್ತೆ. ಸೊ ಮಾರ್ಕ್ಸು ಹೋಗಬೇಕು, ಸೊ ಏನೂ ಸೈಡ್ ಎಫೆಕ್ಟ್ಸ್ ಆಗಬಾರ್ದು. ಆ್ಯಂಡ್ ತುಂಬ ಅಫೋರ್ಡಬಲ್ ಆಗು ಇರುತ್ತೆ. ಸೊ ಡರ್ಮಟಾಲಜಿಸ್ಟ್ ಹತ್ರ ಹೋದರೆ ಸೊ ಹೇಗೆ ನಾವು ಮನೇಲೇ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೋಬೋದು ಅಂತಂದರೆ, ಸೊ ಫಸ್ಟ್ ಆಫ್ ಆಲು ಪಿಂಪಲ್ಸ್ ಬಂದಾಗ ಅದನ್ನು ಹೊಡಿಯೋದಾಗಿರಲಿ ಅಥವಾ ಅದನ್ನು ಈ ಕಡೆ ಮುಟ್ಕೊಂಡು ಈ ಕಡೆ ಎಲ್ಲ ಬೇರೆ ಕಡೆ ಎಲ್ಲ ಮುಟ್ಕೊಳ್ಳೋದು ಮಾಡಿದ್ರೆ 100% ಅದನ್ನೆಲ್ಲ ಬೇರೆ ಕಡೆ ಎಲ್ಲನೂ ಸ್ಪ್ರೆಡ್ ಆಗುತ್ತೆ, ಓಕೆನಾ. ಸೊ ನಾವು ಕೂಡ ಆ ಸ್ಟೇಜ್ನೆಲ್ಲನೂ ದಾಟ್ಕೊಂಡು ಬಂದಿರುವಂಥದ್ದೇ. ನನಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಸೊ ಅದಾದಮೇಲೆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾದಮೇಲೆ ನನಗೆ ಕಡಿಮೆ ಆಗಿದ್ದು. ಸೊ ಹೋಮ್ ರೆಮಿಡಿ ಕೂಡ ನಾನು ಮಾಡ್ತಿದ್ದೆ, ಅದು ಕೂಡ ನನಗೆ ವರ್ಕೌಟ್ ಆಗಿತ್ತು. ಸೊ ಇವಾಗಲೂ ಕೂಡ ಸಮ್ಟೈಮ್ಸ್ ನಂಗೆ ಏನಾದರೂ ಪಿಂಪಲ್ಸ್ ಬಂದಾಗ ಹೋಮ್ ರೆಮಿಡಿನ ನಾನು ಟ್ರೈ ಮಾಡೋದು ಹೋಗ್ಬಿಡುತ್ತೆ. ಆ್ಯಂಡ್ ಮಾರ್ಕ್ಸ್ ಏನು ಮಾಡೋದಕ್ಕಾಗಲ್ಲ, ಸೊ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಅದಕ್ಕೆ. ಸೊ ಅದಾಗ ಅದೇ ಹೋಗುತ್ತೆ. ಅಥವಾ ಇಲ್ಲ ಅಂತಂದರೆ ಅದಕ್ಕೂ ಕೂಡ ಒಂದಷ್ಟು ಡಾರ್ಕ್ ಮಾರ್ಕ್ಸ್ ಹೋಗೋದಕ್ಕಾಗಿರಲಿ ಅಥವಾ ಎಲ್ಲಾದರೂ ಇದು ಸ್ಪಾಟ್ ಆಗಿರುತ್ತಲ್ಲ, ಸೊ ಬ್ಲ್ಯಾಕ್ ಸ್ಪಾಟ್ಸ್, ಅದಕ್ಕೂ ಹೋಗೋದಕ್ಕೆ ಏನು ರೆಮಿಡಿ, ಹೋಮ್ ರೆಮಿಡಿ ಆ ವೀಡಿಯೋಸು ಕೂಡ ಇದೆ ನನ್ನ ಯೂಟ್ಯೂಬ್ ಚಾನಲ್ಲಿ. ನೀವು ಅಲ್ಲೂ ಕೂಡ ಹೋಗಿ ಚೆಕ್ ಮಾಡ್ಬೋದು. ಸಿಂಪಲ್ ಆಗಿರುವಂಥದ್ದು, ಏನು ಜಾಸ್ತಿ ಎಕ್ಸ್ಪೆನ್ಸಿವ್ ನಮ್ಮ ಕೈಯಲ್ಲಿ ಅದನ್ನು ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂದಲೇ ಏನಿಲ್ಲ, ಓಕೆನಾ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್. ಸೊ ಪಿಂಪಲ್ ಬಂದಾಗ ಏನು ಮಾಡಬೇಕು ಅಂತಂದರೆ, ಸೊ ಫಸ್ಟು ಅದನ್ನು ಹೊಡಿಬಾರ್ದು. ಆ್ಯಂಡ್ ಅಲ್ಲಿ ಮುಟ್ಟಿರೋ ಆ್ಯಂಡ್ ಪಿಂಪಲ್ ಹೊಡೆದಾದ್ಮೇಲೆ ಅಲ್ಲಿ ಮುಟ್ಟಿ ಇಲ್ಲೆಲ್ಲ ಬೇರೆ ಕಡೆ ಮುಟ್ಕೊಂಡ್ರೆ 100% ಅದು ಸ್ಪ್ರೆಡ್ ಆಗುತ್ತೆ. ವಿತ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಇವಾಗ ಸಿಂಪಲ್ಲಾಗಿ ಅದನ್ನು ಮನೇಲೇ ಹೋಗುವಂಥದ್ದು ಏನಪ್ಪ ರೆಮಿಡಿ ಅಂತಂದರೆ, ಸೊ ನಮಗೆ ಆಲ್ರೆಡಿ ಇದು ಏನು ಸ್ಯಾನಲ್ ಪೌಡರ್ದು ಅದೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಮಗೆ ಚೆನ್ನಾಗಿ ಗೊತ್ತಲ್ವ. ಸೊ ಇವಾಗ ನಿಮ್ಗೆ ಏನೋ ಅದು ನಮ್ಗೆ ಸಿಗಲ್ಲ ಅನ್ನೋ ಥರ ಏನಿಲ್ಲ. ಬರೀ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಬರೀ ಆಫ್ಲೈನಲ್ಲೇ ಸಿಗುತ್ತೆ ಅನ್ನೋದೇನೂ ಇಲ್ಲ. ಸೊ ಆರಾಮಾಗಿ ನೀವು ಮನೇಲಿ ಕೂತ್ಕೊಂಡು ಕೂಡ ನೀವು ಆರ್ಡರ್ ಮಾಡ್ಬೋದು. ಅಥವಾ ಗಂದಿಗೆ ಅಂಗಡಿಗೆ ಹೋದರೆ ಆರಾಮಾಗಿ ಎಲ್ಲನೂ ಅಲ್ಲಿ ಸಿಗುತ್ತೆ. ಸೊ ಪ್ಯೂರ್ ಆಗಿರುವಂಥದ್ದು ಸ್ಯಾಂಡಲ್ವುಡ್ಡು. ಸೊ ಅದನ್ನು ತೊಗೊಂಬಂದು ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಅಥವಾ ನಾರ್ಮಲಾಗಿರೋ ವಾಟರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಪಿಂಪಲ್ಸು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ, ಓಕೆನಾ. ಅದು ನ್ಯಾಚುರಲ್. ಅಥವಾ ಇಲ್ಲಾಂದರೆ ನಿಮ್ಮ ಮನೇಲಿ ಗಂಧದ ಚಕ್ಕೆ ಇದೆ ಅಂತಂದರೆ ಅದು ಇನ್ನೂ ದಿ ಬೆಸ್ಟು. ಸೊ ಆರಾಮಾಗಿ ನೀವೇ ಮನೇಲಿ ಅದನ್ನು ಮಾಡ್ಕೊಂಡು ಗಂಧನ ತಕ್ಕೊಂಡು ನೀವು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ತುಂಬಾ ವರ್ಕೌಟ್ ಆಗುತ್ತೆ ಗೈಸ್, ಸ್ಟ್ರೆಸ್ ಮೀ. ಇದನ್ನೆಲ್ಲ ನಾನು ಟ್ರೈ ಮಾಡಿದೆ. ಆ್ಯಂಡ್ ಇವಾಗಲೂ ಅಷ್ಟೇ, ರೀಸೆಂಟ್ ನನಗೇನಾದರೂ ಇವಾಗಲೂ ಅಷ್ಟೇ ಪಿಂಪಲ್ಸ್ ಏನಾದರೂ ಬಂದಾಗ ಎಲ್ಲ ಸ್ವಲ್ಪ ಏನಾದ್ರು ಕಾಣಿಸ್ದಾಗ ಸೊ ನಾನು ರೆಮಿಡಿ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ. ಬಟ್ ಏನೇ ಮಾಡೋಂಗಿದ್ರು ಸೊ ಅದು ಬರೋದಕ್ಕೆ ಎಷ್ಟೊತ್ತು ಟೈಮ್ ತೊಗೊಂಡಿರುತ್ತೆ. ಸೊ ಅದನ್ನು ಹೋಗೋದಕ್ಕೂ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಇವಾಗ ನಾವು ಒನ್ ಡೇ ಹಚ್ಬಿಟ್ಟೆ ಹೋಗ್ಬಿಡ್ತಾ ಅಂತೇಳಿದ್ರೆ ಡೆಫಿನೆಟ್ಲಿ ಹೋಗೋದಿಲ್ಲ. ಸೊ ಒಂದು ಸ್ವಲ್ಪ ದಿನ ಹಚ್ತಾ ಇರಿ, 100% ಅದು ಹೋಗುತ್ತೆ, ಆಯಿತಾ. ಆ್ಯಂಡ್ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ಕೇಳಿದ್ರೆ ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಅದು ನ್ಯಾಚುರಲ್ ಅದು. ಸೊ ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಸೊ ನೀವು ಮನೇಲಿದ್ದಾಗ ಯಾವಾಗಾದ್ರೂ ಫ್ರೀ ಇದ್ದಾಗ ಅದನ್ನು ಯೂಸ್ ಮಾಡ್ಬೋದು. ಅಥವಾ ನೀವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಅಪ್ಲೈ ಮಾಡಿ ಬಿಟ್ಟು ಬೆಳಗ್ಗೆ ಫೇಸ್ ವಾಶ್ ಮಾಡ್ಬೋದು. ಸೊ ಈ ಥರ ನೀವು ಮಾಡ್ಕೋಬೋದು. ಆ್ಯಂಡ್ ಮನೇಲಿದ್ದಾಗೂ ಅಷ್ಟೇ ಬೆಳಗ್ಗೆ ಹಾಕಿ ಅಪ್ಲೈ ಮಾಡಿ ಬಿಟ್ಬಿಡಿ. ಬೆಳಗ್ಗೆ ಒಂದ್ಸತಿ ರಾತ್ರಿ ಒಂದ್ಸತಿ ಅಪ್ಲೈ ಮಾಡಿ ಟ್ವೈಸು ತುಂಬಾ ವರ್ಕೌಟ್ ಆಗುತ್ತೆ ಆ್ಯಂಡ್ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ಇದನ್ನು ಟ್ರೈ ಮಾಡಿ. ಆ್ಯಂಡ್ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು, ಓಕೆನಾ. ಸೊ ಅಷ್ಟೇ ಈ ವಿಡಿಯೋದಲ್ಲಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಪ್ರಾಬಬ್ಲಿ
ಹೋಪ್ಲಿ ನಾನು ಹೇಳ್ತಿರೋ ಟಿಪ್ಸ್ ಎಲ್ಲ ನೀವು ಫಾಲೋ ಮಾಡ್ತಿದ್ರೆ ಆ್ಯಂಡ್ ಯೂಸ್ಫುಲ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.